ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅರಿ ಆ್ಯಂಡ್ ಮೀ ಟಾಕ್ಸ್. ಇವತ್ತಿನ ವಿಡಿಯೋ ಅಂತೂ ಒಂದು ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಪ್ರತಿಯೊಬ್ಬರೂ ಸಹ ಈ ಒಂದು ಇನ್ಫಾರ್ಮೇಷನ್ನ ತಿಳ್ಕೋಬೇಕು, ಅವರೂ ಸಹ ಬದಲಾಗಬೇಕು ಅಂತ ನನ್ನ ಅಭಿಪ್ರಾಯ. ಸೊ ಅದಕ್ಕೋಸ್ಕರನೇ ನಾನು ಇವತ್ತು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಪ್ರತಿ ಸಲ ನಾವು ರೇಷನ್ ತರುವಾಗ ಎಣ್ಣೆ ಅಂತೂ ಕಂಪಲ್ಸರಿಯಾಗಿರುತ್ತೆ. ಆದರೆ ಎಣ್ಣೆಯಲ್ಲಿ ಒಂದಲ್ಲ ಎರಡಲ್ಲ ಸುಮಾರು 10-12 ರೀತಿ, ಇನ್ನೂ ಜಾಸ್ತಿನೇ ಅಂತ ಹೇಳ್ಬೋದು, ಬ್ರ್ಯಾಂಡ್ಗಳು, ಹೆಸರುಗಳು ಅನ್ನೋದಿರುತ್ತೆ. ನಾವು ಅಂದ್ಕೊಳ್ತೀವಿ ಇದು ತಿಂದರೆ ಒಳ್ಳೇದಾ, ಅದು ತಿಂದರೆ ಒಳ್ಳೇದು, ಇಲ್ಲಂತೆ ಅದು ತಿಂದರೆ ಒಳ್ಳೇದಂತೆ ಅಂತ. ಅದು ಹೆಸರು ಬೇರೆ ಇರುತ್ತೆ, ಅಡ್ವರ್ಟೈಸ್ಮೆಂಟ್ಗಳು ಬೇರೆ ಆಗಿರುತ್ತೆ. ಆದರೆ ಎಲ್ಲ ರಿಫೈನ್ಡ್ ಆಯಿಲನ್ನು ಸಹ ಆಲ್ಮೋಸ್ಟ್ ಒಂದೇ ಥರ ತಯಾರು ಮಾಡಿರ್ತಾರೆ. ನಾವು ಬಳಸುವಂತಹ ರಿಫೈನ್ಡ್ ಆಯಿಲ್ಗೂ ಈ ಒಂದು ಕೋಲ್ಡ್ ಪ್ರೆಸ್ ಆಯಿಲ್ಗೂ ಅಜಗಜಾಂತರ, ಎಲ್ಲಿಂದ ಎಲ್ಲಿಗೋ ಇದಕ್ಕೆ ಎರಡಕ್ಕೂ ಸಹ ನಾವು ಯಾವುದೇ ಹೋಲಿಕೆ ಅನ್ನೋದನ್ನ ಮಾಡೋದಕ್ಕಾಗೋದಿಲ್ಲ. ನಾವಂತೂ ಸುಮಾರು ದಿನಗಳಿಂದ ಈ ಒಂದು ರಿಫೈನ್ಡ್ ಆಯಿಲ್ನ ಯೂಸ್ ಮಾಡೋದೇ ಬಿಟ್ಬಿಟ್ಟಿದ್ದೀವಿ. ನಮ್ಮ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಈ ರೀತಿ ಕೊಬ್ಬರಿನ ತಂದು ನಾವು ಮನೆಯಲ್ಲೇ ಎಲ್ಲನೂ ಸಹ ಒಣಗಿಸಿ ಎಲ್ಲ ಮಾಡಿಕೊಂಡು ನಾವು ಮಿಲ್ಲಿಗೆ ಹಾಕ್ಸ್ಕೊಳ್ತಾ ಇರ್ತೀವಿ. ಇನ್ನೊಂದು ಏನಪ್ಪ ಅಂದರೆ, ಈ ಒಂದು ಕೊಬ್ಬರಿನ ನಾವು ಎಣ್ಣೆ ಮಾಡಿಸ್ಬೇಕು ಅಂದಾಗ ಆದಷ್ಟು ನಾವು ಉಂಡೆ ಕೊಬ್ಬರಿನೇ ತೊಗೋಬೇಕಾಗುತ್ತೆ. ಓಳಾಗಿರುವಂತಹ ಈ ಒಂದು ಒಣ ಕೊಬ್ಬರಿನ ತೊಗೊಳ್ಳೋದ್ರಿಂದ ಏನು ಡಿಸಡ್ವಾಂಟೇಜ್ ಅಂದರೆ, ಅದನ್ನು ಸಲ್ಫರ್ ಹಾಕಿ ಅವರು ಒಣಗಿಸಿರ್ತಾರೆ. ಸಲ್ಫರ್ ಹಾಕಿ ಒಣಗಿಸೋದು ಅಂದರೆ ಯಾವ ರೀತಿ ಅಂತ ನೀವು ಕೇಳ್ಬೋದು. ಅದು ಕೊಬ್ಬರಿ ಅನ್ನೋದು ನ್ಯಾಚುರಲ್ ಆಗಿ ಒಣಗಿದ್ರೇ ಉಂಡೆ ಕೊಬ್ಬರಿಯಾಗಿ ಅದು ಇರುತ್ತೆ. ಇಲ್ಲ ಅದನ್ನು ಕಟ್ ಮಾಡಿ ಒಣಗಿಸಿದ್ದಾರೆ. ಹಾಗೆ ಈ ಒಂದು ಕೊಬ್ಬರಿಯ ಒಳಗಡೆ ನೀವೇನು ನೋಡ್ತಾ ಇದ್ದೀರಿ ನೋಡಿ, ಇದು ಕಂಪ್ಲೀಟ್ ಫುಲ್ಲು ವೈಟಾಗಿದೆ. ನಾವೆಲ್ಲ ಅಂಗಡಿಯಲ್ಲೆಲ್ಲ ಸಹ ಒಣ ಕೊಬ್ಬರಿ ತಂದರೆ ಆಲ್ಮೋಸ್ಟ್ 80% 90% ಸಲ್ಫರ್ ಹಾಕಿ ಅದನ್ನು ಒಣಗಿಸಿರ್ತಾರೆ. ಸೊ ಅದನ್ನು ನೀವು ಹುಷಾರಾಗಿ ನೀವು ತೆಗೆದುಕೊಳ್ಬೇಕಾಗುತ್ತೆ. ಸಲ್ಫರ್ ಹಾಕಿ ಯಾವ ರೀತಿ ಯಾಕೆ ಒಣಗಿಸ್ತಾರೆ ಅಂದರೆ, ಈಗ ನಮಗೆ ನ್ಯಾಚುರಲ್ ಆಗಿ ಡ್ರೈ ಆಗಬೇಕು ಅಂದರೆ ಅದಕ್ಕೆ ಸುಮಾರು ದಿನಗಳು ಅನ್ನೋದು ತಗೊಳುತ್ತೆ. ಆದರೆ ಸಲ್ಫರ್ ಹಾಕಿ ಹಸಿ ಕೊಬ್ಬರಿನ ಒಣಗಿಸ್ಬೇಕು ಅಂದರೆ ಜಸ್ಟ್ 24 ಅವರ್ಸಲ್ಲಿ ಅವರು ಹಸಿ ಕೊಬ್ಬರಿ ಒಂದು ಚಿಪ್ಪುಗಳನ್ನ ಅವರು ಸಲ್ಫರ್ ಹಾಕಿ ಈ ರೀತಿ ಒಣ ಕೊಬ್ಬರಿಯಾಗಿ ರೆಡಿ ಮಾಡ್ತಾರೆ. ಸೊ ಅದಕ್ಕೋಸ್ಕರನೇ ಯಾವುದೇ ಕಾರಣಕ್ಕೂ ನೀವು ಎಣ್ಣೆ ಮಾಡಿಸೋದಿರಲಿ ಅಥವಾ ಮನೆಗೆ ಏನಕ್ಕಾದರೂ ಸರಿ ಒಣ ಕೊಬ್ಬರಿನ ತೊಗೋಬೇಕು ಅಂದರೆ ಈ ರೀತಿ ಉಂಡೆ ಕೊಬ್ಬರಿನೇ ನೀವು ತೊಗೊಳ್ಳಿ. ಸೊ ಆ ರೀತಿ ತೊಗೊಳ್ಳೋದ್ರಿಂದ ಅದರಲ್ಲಿ ಯಾವುದೇ ಸಲ್ಫರ್ ಅನ್ನೋದು ಆ್ಯಡ್ ಆಗಿರೋದ್ರಿಂದ ಒಳ್ಳೆ ನ್ಯಾಚುರಲ್ ಆಗಿ ಡ್ರೈ ಆಗಿರುತ್ತೆ, ಒಳ್ಳೆ ಪೋಷಕಾಂಶಗಳು ಅನ್ನೋದು ನಮಗೆ ಸಿಗುತ್ತೆ. ಸೊ ಈಗ ಸುಮಾರು ಒಂದು 25 kg ನಾನು ಉಂಡೆ ಒಣ ಕೊಬ್ಬರಿನ ತೊಗೊಂಡು ಬಂದು ಮನೆಯಲ್ಲಿ ಈ ರೀತಿ ಒಡೆದು ನಾನೀಗ ಮಿಲ್ಲಿಗೆ ತೊಗೊಂಡು ಬಂದಿದ್ದೀನಿ. ಇದು ಬಂದುಬಿಟ್ಟು ಕೋಲ್ಡ್ ಪ್ರೆಸ್ ಆಯಿಲು, ವುಡನ್ ಮಿಷನ್ ಇದು ನೀವು ನೋಡ್ತಾ ಇದ್ದೀರಲ್ವ. ಇದರಲ್ಲಿ ನಾನು ಆಯಿಲನ್ನು ಹಾಕ್ಸಿ, ಅಂದರೆ ಕೊಬ್ಬರಿನ ಹಾಕ್ಸಿ ಆಯಿಲನ್ನು ತೆಗೆದುಕೊಳ್ತಾ ಇದ್ದೀನಿ. ಇದು ಒಂದೇ ಸಲ 25 kg ನಾನು ತೊಗೊಂಡು ಬಂದಿರೋದ್ರಿಂದ ಒಂದೇ ಸಲ ಹಾಕೋದಕ್ಕೆ ಕಷ್ಟ ಆಗುತ್ತೆ ಅಂತ 2 ಭಾಗವಾಗಿ ವಿಂಗಡಿಸ್ಕೊಂಡಿದ್ದಾರೆ. ಸೊ 12 kg 12.5 kg ಆ ರೀತಿ 2 ಭಾಗವಾಗಿ ಇಟ್ಕೊಂಡು 2 ಸಲ ನಮಗೆ 2 ಟ್ರಿಪ್ಪಲ್ಲಿ ನನಗೆ ಇಲ್ಲಿ ಆಯಿಲನ್ನು ತೆಗೆದುಕೊಡ್ತಾರೆ. ಇನ್ನು ಸಾಮಾನ್ಯವಾಗಿ ಒಂದೊಂದತ್ರ ಒಂದೊಂದು ರೀತಿ, ಅಂದರೆ 1 kgಗೆ ಇಷ್ಟು ಅನ್ನೋದನ್ನು ಅವರು ಚಾರ್ಜ್ ಮಾಡ್ತಾರಲ್ವ, ಆ ರೀತಿ ಒಂದೊಂದತ್ರ ಒಂದೊಂದು ಥರ ಮಾಡ್ತಾರೆ. ಬಟ್ ಇಲ್ಲಿ ಬಂದುಬಿಟ್ಟು 1 kgಗೆ 20 ರೂಪೀಸ್ ನಮಗೆ ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ಆಯಿಲ್ ನೀವು ನೋಡ್ತಾ ಇದ್ದೀರಲ್ವ, ಮೇಲೆಗಡೆಯಿಂದ ಹಾಕಿ ಸುಮಾರು ಒಂದು 5 ನಿಮಿಷಕ್ಕೆಲ್ಲನೂ ಸಹ ಆಯಿಲ್ ಅನ್ನೋದು ನಮಗೆ ಈ ರೀತಿಯಾಗಿ ಬರುತ್ತೆ. ಇನ್ನು ಕೊಬ್ಬರಿ ಏನಪ್ಪ ಅಂದರೆ, ಚೆನ್ನಾಗಿ ಬೆಳ್ಳಕ್ಕಿದೆ ಅಂತೇನಾದರೂ ಆದರೆ ಎಣ್ಣೆನೂ ಅಷ್ಟೇ ತುಂಬ ಅಂದರೆ ತುಂಬ ನೀಟಾಗಿ ಒಳ್ಳೆ ನೀರು ರೀತಿ ನೀವು ನೋಡ್ತಾ ಇದ್ದೀರಲ್ವ, ಒಳ್ಳೆ ಹಾಲು ರೀತಿ ಕಾಣ್ತಾ ಇದೆ. ಈಗ ಇದು ಒಂದು 3 days ಸೆಟ್ ಆಯಿತು ಅಂದರೆ ತುಂಬ ಚೆನ್ನಾಗಿ ಇದು ಎಣ್ಣೆ ಅನ್ನೋದು ಇರುತ್ತೆ. ಏನಾದರೂ ಒಣ ಕೊಬ್ಬರಿ ಏನಾದರೂ ಸ್ವಲ್ಪ ಕಲರ್ ಅನ್ನೋದು ಚೇಂಜ್ ಆಗಿದೆ, ಸ್ವಲ್ಪ ಬ್ರೌನಿಷ್ ಆಗಿದೆ, ಆ ಥರ ಇದೆ ಅಂತಂದರೆ ಎಣ್ಣೆನೂ ಸಹ ಸ್ವಲ್ಪ ಕಲರ್ ಅನ್ನೋದು ಆಗುತ್ತೆ. ಸೊ ನೋಡಿಕೊಂಡು ನೀವು ಸಹ ತಗೊಳ್ಬೋದು. ಇನ್ನು ಈ ರೀತಿಯಾಗಿ ವುಡನ್ ಕೋಲ್ಡ್ ಪ್ರೆಸ್ ಆಯಿಲ್ ಅಂತೂ, ಅಂದರೆ ಈ ರೀತಿ ಗಿರಣಿಗಳಂತೂ ಈಗ ಸಾಮಾನ್ಯವಾಗಿ ಪ್ರತಿ ಊರುಗಳಲ್ಲೂ ಸಹ ಇದು ಇದೆ, ಎಲ್ಲ ಕಡೆಯೂ ಸಹ ಇದೆ. ನೀವು ಬೇಕಾಗಿದ್ದರೆ ನಿಮ್ಮ ಏರಿಯಾಗಳಲ್ಲಿ ನೋಡಿ ನೀವು ಇದನ್ನು ಮಾಡಿಸ್ಕೊಳ್ಬೋದು. ಇನ್ನು ನಾನು ಬಂದಿರುವಂತಹ ನಮ್ಮ ಏರಿಯಾದಲ್ಲಿರುವಂತಹ ಈ ಒಂದು ಮಿಲ್ಲಲ್ಲಂತೂ ನಾವು ಬಂದು ಇಲ್ಲಿ ಹಾಕ್ಸ್ಕೊಳ್ಳೋದು ಅಷ್ಟೇ ಅಲ್ದಿರ, ಅವರೇ ಇಲ್ಲಿ ಎಲ್ಲನೂ ಥರದ ಆಯಿಲ್ಸು ಸಹ ರೆಡಿ ಮಾಡಿಟ್ಟಿದ್ದಾರೆ. ಅಂದರೆ ಸಾಸಿವೆ ಎಣ್ಣೆ ಇರ್ಬೋದು, ಕೊಬ್ಬರಿ ಎಣ್ಣೆ, ಮತ್ತು ಎಳ್ಳೆಣ್ಣೆ, ಮತ್ತು ಕಡಲೆಕಾಯಿ ಎಣ್ಣೆ, ಈ ಥರದ ಸಾಕಷ್ಟು ಎಣ್ಣೆಗಳು, ಮತ್ತು ದೀಪದ ಎಣ್ಣೆ, ಇದೆಲ್ಲನೂ ಸಹ ಅವರೇ ರೆಡಿ ಮಾಡಿನೂ ಸಹ ಇಟ್ಟಿರ್ತಾರೆ ನಿಮಗೆ. ಅಂದರೆ ಎಲ್ಲರೂ ಸಹ ಈ ರೀತಿ ಅಂದರೆ ಇನ್ನೊಂದು ಏನು ಹೇಳಬೇಕು ಅಂದರೆ, ಈ ರೀತಿ ಎಣ್ಣೆನ ಮಾಡಿಸ್ಬೇಕು ಅಂದರೆ ಮಿನಿಮಮ್ 10 kg ಮೇಲೇ ಇರಬೇಕಾಗುತ್ತೆ. ಮಿನಿಮಮ್ 10 kg
ಇರಬೇಕು. ಸೊ ಎಲ್ಲರೂ ಅಷ್ಟು ತಂದು ಹಾಕ್ಸಿ ಮಾಡ್ಕೊಳ್ಬೇಕು ಅಂದರೆ ಎಲ್ಲರಿಗೂ ಕಷ್ಟ ಆಗುತ್ತಲ್ವಾ. ಸೊ ಆದ್ದರಿಂದ ಇವರೇ ಇಲ್ಲಿ ನಿಮಗೆ ಅರ್ಧ ಲೀಟ್ರ್ ಬೇಕಾ, 1/4 ಲೀಟ್ರ್ ಬೇಕಾ, 1 ಲೀಟ್ರ್ ಬೇಕಾ, 5 ಲೀಟ್ರ್ ಎಷ್ಟು ಬೇಕಂದ್ರೂ ಸಹ ಇವರೇ ಸರ್ವಿಸ್ ಅನ್ನೋದು ಕೊಡ್ತಾರೆ. ಸೊ ಅವರು ಮೊದಲಿಗೆ ಇಲ್ಲಿ ಅಂದರೆ ಅವ್ರ ಹತ್ರ ಇಲ್ಲಿ ಯಾವುದೇ ಎಣ್ಣೆ ಮಾಡಿಟ್ಕೊಂಡ್ರೂ ಸಹ ಮ್ಯಾಕ್ಸಿಮಮ್ 3-4 ಡೇಸ್ಗೆ ಅವ್ರು ಖಾಲಿ ಆಗೋಗುತ್ತಂತೆ. ಅಷ್ಟು ಒಂದು ಒಳ್ಳೆ ಎಣ್ಣೆ ಅನ್ನೋದನ್ನ ಇವರು ಕೊಡ್ತಾ ಇದ್ದಾರೆ. ನಿಮ್ಗೆ ಯಾರಿಗಾದ್ರೂ ಈ ರೀತಿಯಾದಂತಹ ಒಂದು ಒಳ್ಳೆ ಯಾವುದೇ ಕೆಮಿಕಲ್ನ ಬಳಸದೆ, ಯಾವುದೇ ಒಂದು ಪ್ರಿಸರ್ವೇಟಿವ್ಸ್ನ ಬಳಸದೇ ಇರುವಂತಹ ಕಂಪ್ಲೀಟ್ ಪ್ಯೂರ್ ಆಗಿರುವಂತಹ ಎಣ್ಣೆ ಏನಾದರೂ ನಿಮಗೆ ಬಳಸೋದಕ್ಕೆ ಬೇಕು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಇವರು ಕೊರಿಯರ್ ಫೆಸಿಲಿಟಿ ಏನಾದರೂ ಸಹ ಇದೆಯೋ ಇಲ್ಲೋ ಇನ್ನೂ ನನಗೆ ಗೊತ್ತಿಲ್ಲ. ಸೊ ವಿಡಿಯೋ ಹಾಗೆ ನೀವು ಸ್ಕಿಪ್ ಮಾಡದೆ ನೋಡ್ತಾ ಇದ್ದು ಒಂದ್ಸಲ ಅವ್ರನ್ನೇ ಮಾತಾಡಿಸಿ ಅವರ ಬಗ್ಗೆ ಅಂದರೆ ಅವ್ರ ಶಾಪ್ ಬಗ್ಗೆ ಎಲ್ಲಿದೆ ಏನು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ನ ತೊಗೊಳ್ಳೋಣ. ಈಗ ನೀವು ನೋಡ್ತಾ ಇದ್ದೀರಲ್ವ, ಒಂದು ರೌಂಡಲ್ಲಿ ನಂದು ಎಲ್ಲನೂ ಸಹ ಆಯಿಲ್ ಎಲ್ಲನೂ ಸಹ ಬಂದಿದ್ದಾಯಿತು. ಆ ಒಂದು ಹಿಂಡಿ ಏನಿರುತ್ತೆ ನೋಡಿ ಅದನ್ನೆಲ್ಲನೂ ಸಹ ಸೈಡ್ಗೆ ಇಟ್ಕೊಂಡು ಮತ್ತೆ ಇನ್ನೊಂದು ಉಳಿದಿರುವಂತಹ ಕೊಬ್ಬರಿನ ಹಾಕಿ ಇಲ್ಲಿ ಎಣ್ಣೆನ ತೆಗಿತಾ ಇದ್ದಾರೆ. ಇನ್ನು ಇದರಲ್ಲೂ ಸಹ 2 ರೀತಿ ಇದೆ. ಈ ಒಂದು ಕೋಲ್ಡ್ ಪ್ರೆಸ್ಸಲ್ಲೂ ಸಹ 2 ರೀತಿ ಇದೆ. ಈಗ ನೀವೇನು ನೋಡ್ತಾ ಇದ್ದೀರ ನೋಡಿ, ಈ ಮಿಷಿನಲ್ಲಿ ಹಾಕೋದ್ರಿಂದ ಏನು ಅಂದರೆ ಒಂದು ಸ್ವಲ್ಪ ಎಣ್ಣೆ ಅನ್ನೋದು ಜಾಸ್ತಿ ಬರುತ್ತೆ. ಹಾಗೆ ಇಲ್ಲಿ ಎಣ್ಣೆ ಬರುವಂತಹ ಟೈಮಿಂಗ್ ಸಹ ಬೇಗ ಆಗುತ್ತೆ. ಇನ್ನೊಂದು ಕಂಪ್ಲೀಟ್ ಉದ್ದದು ಒಂದು ರಾಡ್ ಥರ ಇರುತ್ತೆ, ಅದರಲ್ಲಾದರೆ ಎಣ್ಣೆ ಕಡಿಮೆ ಬರುತ್ತೆ, ಟೈಮು ಸಹ ಜಾಸ್ತಿ ತಗೊಳುತ್ತೆ. ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅಪ್ಪ ಮಿಷಿನಲ್ಲಿ ಅಂದರೆ, ಈ ಮಿಷಿನಲ್ಲಿ ಬಂದುಬಿಟ್ಟು ಆ ವುಡನ್ ಇದಿರುತ್ತಲ್ವ ಅದಕ್ಕೆ ಒಂದು ಹಲ್ಲುಗಳ ರೀತಿ ಕೊಟ್ಟಿರ್ತಾರೆ. ಸೊ ಅದರಿಂದ ಅದು ಬೇಗ ಕ್ರಷ್ ಮಾಡಿ ಬೇಗ ಇದರಿಂದ ಆಯಿಲ್ ಅನ್ನೋದು ಹೊರಗಡೆ ಬರುತ್ತೆ. ಸೊ ನೀವು ನೋಡ್ತಾ ಇದ್ದೀರಲ್ವ, ಇವ್ರು ಮಾಡುವಾಗಲೂ ಅಷ್ಟೇ ತುಂಬ ಹೈಜಿನ್ ಅನ್ನೋದು ಮೇಂಟೈನ್ ಮಾಡ್ತಾ ಇದ್ದಾರೆ. ತಲೆಗೆ ಕ್ಯಾಪ್ ಇರ್ಬೋದು, ಮತ್ತು ಈ ಒಂದು ಏಪ್ರಾನ್ ಇರ್ಬೋದು, ಎಲ್ಲವನ್ನು ಬಳಸಿ ತುಂಬ ನೀಟಾಗಿ ಕ್ಲೀನಾಗಿ ಈ ಒಂದು ಗಿರಣಿನೂ ಅಷ್ಟೇ ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ. ಯಾವುದೇ ಒಂದು ಫುಡ್ ಐಟಮ್ಸ್ ಇರ್ಬೋದು, ಏನೇ ಇರ್ಬೋದು, ನಾವು ಆಹಾರವಾಗಿ ಒಳಕ್ಕೆ ತಗೊಳ್ತಾ ಇದ್ದೀವಿ ಅಂದರೆ ಮುಖ್ಯವಾಗಿ ನಮಗೆ ನೀಟ್ನೆಸ್ ಅನ್ನೋದು ಇರಬೇಕು, ಹೈಜೀನ್ ಅನ್ನೋದು ಇರಬೇಕು ಅಲ್ವಾ. ಎಷ್ಟೇ ಹೈಜೀನಲ್ಲಿದ್ದು ಏನೇ ಇದ್ದು ಮಾಡಿದ್ರೇ ಎಷ್ಟೋ ಕಾಯಿಲೆಗಳು ಬರುತ್ತೆ. ಹಾಗಂತ ನಾವು ಹೇಗಂದರೆ ಆಗ ಮಾಡೋದು, ಹೇಗಂದರೆ ಆಗ ತಿನ್ನೋದು ಮಾಡಿದ್ರೆ ಅಂತೂ ಇನ್ನು ಹೇಳೋದೇ ಬೇಡ. ಆ ವಿಚಾರದಲ್ಲಂತೂ ಇವರು ತುಂಬ ಅಂದರೆ ತುಂಬ ಒಂದು ಒಳ್ಳೆ ಸ್ಟೆಪ್ಪನ್ನು ತಗೊಂಡಿದ್ದಾರೆ. ಹೈಜೀನ್ ಅನ್ನೋದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ನೀವು ನೋಡ್ತಾ ಇರ್ಬೋದು, ನಾನು ಇಲ್ಲಿ ಬಂದಾಗಲಿಂದನೇ ಸಾಕಷ್ಟು ಜನ ಬಂದುಬಿಟ್ಟು ಅವ್ರಿಗೆ ಬೇಕಾಗಿರುವಂತಹ ಎಣ್ಣೆಗಳನ್ನ ಅವ್ರಿಗೆ ಬೇಕಾಗಿರುವಂತಹ ಕ್ವಾಂಟಿಟಿಯಲ್ಲಿ ತೊಗೊಂಡೋಗ್ತಾ ಇದ್ದಾರೆ. ಇನ್ನು ಹಾಗೆ ನಾನಲ್ಲಿ ಕೇಳಿದ್ದೇನಪ್ಪ ಅಂದರೆ, ಇವರು ಹೇಳುತ್ತಾ ಇರುವಾಗ ಅವರು ಇಲ್ಲಿ ಪ್ಲಾಸ್ಟಿಕ್ ಬಾಟಲ್ಸ್ ಸಹ ಅವರೇ ಪ್ರೊವೈಡ್ ಮಾಡ್ತಾರೆ. ಅದು ಫುಡ್ ಗ್ರೇಡ್ದೇ ಪ್ರೊವೈಡ್ ಮಾಡ್ತಾಯಿದ್ರು. ಸೊ ಹಾಗೆ ಇನ್ನು ಯಾವಾಗೂ ರೆಗ್ಯುಲರ್ ಆಗಿ ಕಸ್ಟಮರ್ಸ್ ಬರ್ತಾರಲ್ವ, ಅವ್ರಿಗೆಲ್ಲ ಇವ್ರ ಸಜೆಷನ್ ಏನು ಕೊಡ್ತಾರೆ ಅಂದರೆ, ಆದಷ್ಟು ಸಹ ಸ್ಟೀಲ್ ಕಂಟೈನರ್ ಯಾವುದಾದ್ರೂ ತೆಗೆದಿಟ್ಕೊಳ್ಳಿ, ಪ್ಲಾಸ್ಟಿಕ್ ಕಂಟೈನರ್ನ ಯೂಸ್ ಮಾಡೋದಕ್ಕಿಂತಲೂ ಸ್ಟೀಲ್ ಕಂಟೈನರ್ನ ಯೂಸ್ ಮಾಡಿ ತೆಗೆದಿಟ್ಕೊಂಡು ನೀವು ಬೇಕಂದಾಗ ಬಂದು ಇಲ್ಲಿ ತೊಗೊಂಡೋಗಿ ಅಂತ ಅವ್ರು ಹೇಳ್ತಾಯಿದ್ರು. ಸೊ ನನಗಂತೂ ತುಂಬ ಒಂದು ಖುಷಿ ಆಯಿತು. ಅಂದರೆ ಇವ್ರ ಹತ್ರ ಪ್ಲಾಸ್ಟಿಕ್ ಬಾಟಲ್ ಇದ್ರೂ ಇವ್ರು ಹಾಕ್ತಾ ಇದ್ರೂ ಸಹ ಅದಕ್ಕೆ ಚಾರ್ಜ್ ಇದ್ರೂ ಸಹ ಅವರು ಸ್ಟೀಲ್ದಕ್ಕೆ ಅವರು ಪ್ರಿಫರೆನ್ಸ್ ಕೊಡ್ತಾಯಿದ್ರು. ಸೊ ನೋಡ್ತಾ ಇದ್ದೀರಲ್ವ, ಎಷ್ಟು ಹುಡಿಯಾಗಿ ಈ ಒಂದು ಹಿಂಡಿ ಅನ್ನೋದು ಬಂದಿದೆ ಅಂತ. ಕಂಪ್ಲೀಟಾಗಿ ಆಯಿಲ್ ಎಲ್ಲನೂ ಸಹ ಒಂದು ಸೈಡ್ ಹೋಗಿ, ಈಗ ನೀವು ನೋಡ್ತಾ ಇದ್ದೀರಲ್ವ ಹಿಂಡಿ ಯಾವ ರೀತಿ ಇದೆ ಅಂತ. ಈ ರೀತಿ ಮಾಡಿದಾಗ ಅದು ಕೈಗೆ ಅಂಟ್ಕೊಳ್ಬಾರ್ದು. ಎಣ್ಣೆ ಅನ್ನೋದು ಒಂದು ಸ್ವಲ್ಪ ಅಂಟುತ್ತೆ, ತುಂಬ ಡ್ರೈ ಆಗೋದಿಲ್ಲ. ಆದರೆ ಆದಷ್ಟು ಅದರಿಂದ ಎಣ್ಣೆನ ತೆಗ್ದಿದ್ದೀವ ಇಲ್ಲ ಅಂತ ಒಂದ್ಸಲ ಚೆಕ್ ಮಾಡಿಕೊಂಡು ಆಮೇಲೆ ಒಂದು ಹಿಂಡಿನ ತಗೊಳ್ತಾ ಇದ್ದೀವಿ. ಇನ್ನು ಹಿಂಡಿ ಅನ್ನೋದು ಬೇಕಾಗಿದ್ದರೆ ನಾವೇ ತಗೊಂಡು ಮನೆಗೆ ಬರಬಹುದು, ಇಲ್ಲಾಂದರೆ ಅವ್ರಿಗೆ ಕೊಟ್ಟು ಸಹ ಬರ್ಬೋದು. ನಾನಂತೂ ಯಾವಾಗ್ಲೂ ಹಿಂಡಿನ ನಾನೇ ತೊಗೊಂಡು ಬರ್ತೀನಿ. ಅದನ್ನು ನಾನಾ ವಿಧವಾಗಿ ನಾನು ಬಳಸ್ತಾ ಇರ್ತೀನಿ. ಸೊ ಅದನ್ನು ನಾನು ಆದಷ್ಟು ನಾನು ವಿಡಿಯೋನ ಮಾಡಿ ಇಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಇಲ್ಲೀಗ ಕಡಲೆ ಬೀಜದ ಎಣ್ಣೆನ ಇವರು ಹಾಕ್ತಾ ಇದ್ದಾರೆ. ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮೇಲೆಗಡೆ ಚಾರ್ಟಲ್ಲಿ ಯಾವ್ಯಾವ ಎಣ್ಣೆ ಇದೆ, ಎಷ್ಟಕ್ಕೆ ಎಷ್ಟು ಅಂದರೆ 500 ml ಎಷ್ಟು, 1 ಲೀಟರ್ಗೆ ಎಷ್ಟು ಅನ್ನೋ ಒಂದು ಡೀಟೇಲ್ಸ್ ಸಹ ಇಲ್ಲಿ ಕೊಟ್ಟಿದ್ದಾರೆ. ಈಗ ಅಷ್ಟರಲ್ಲೇ ನಂದು ಮಾತಾಡ್ತಾನೆ ಎಣ್ಣೆ ಎಲ್ಲನೂ ಸಹ ರೆಡಿ ಆಯಿತು. ಸುಮಾರು 25 kg ಕೊಬ್ಬರಿಗೆ ನನಗೆ ಇಲ್ಲಿ ಒಂದು ಸುಮಾರು ನಾನು ಇವಾಗ ಸರಿ ಇನ್ನೂ ನಾನು ನೋಡಲಿಲ್ಲ, ಬಟ್ ಸುಮಾರಾಗಿ ಹೆಚ್ಚು ಕಡಿಮೆ ಒಂದು 14-15 ಲೀಟ್ರ್ ಎಣ್ಣೆನೇ ಬಂದಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ಈಗ ಎಲ್ಲನೂ ಸಹ ಆಯಿಲ್ ಎಲ್ಲನೂ ಸಹ ಮಾಡಿಸಿದ್ದಾಯಿತು. ಹಾಗೆ ಆ ಒಂದು ಹಿಂಡಿನೂ ಸಹ ನಾನು ಮನೆಗೆ ತೊಗೊಂಡ್ಕೊಂಡು ಬರ್ತಾ ಇದ್ದೀನಿ. ಸೊ ಅದರಲ್ಲಿ ನಾನು ಯಾವ ರೀತಿಯಾಗಿ ಯೂಸ್ ಮಾಡ್ತೀನಿ ಅನ್ನೋದನ್ನ ಸಹ ನಾನು ಆದಷ್ಟು ವೀಡಿಯೋನ ಮಾಡಿ ಇಡ್ತೀನಿ. ಇನ್ನು ಇಷ್ಟೊತ್ತು ನೋಡಿದ್ರಲ್ವ ಈ ಒಂದು ಶಾಪ್ನವರು ಯಾವ ರೀತಿ ನಮಗೆ ಸರ್ವಿಸ್ ಕೊಟ್ಟರು ಏನು ಅನ್ನೋದನ್ನ. ಇನ್ನು ಹಾಗೆ ಈ ಒಂದು ಕೋಲ್ಡ್ ಪ್ರೆಸ್ ಆಯಿಲ್ ಬಗ್ಗೆ ಮತ್ತು ಈ ಒಂದು ಶಾಪ್ನ ಡೀಟೇಲ್ಸ್ ಬಗ್ಗೆ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಎಷ್ಟು ದಿನ ಆಯಿತು? ನಾವು ಆ್ಯಕ್ಚುಲಿ ರೀಸೆಂಟಾಗಿ ಶುರು ಮಾಡಿದ್ದು ಇಲ್ಲಿ. ಈಗ ನವೆಂಬರಿಂದ ಶುರು ಮಾಡಿದ್ದು, 4 months ಆಯಿತು ನಾವು ಶುರು ಮಾಡಿ. ಇದು
ಮುಂಚೆ ನಮ್ಮದು ಪೀಣ್ಯದಲ್ಲಿ ಇನ್ನೊಂದು ಬ್ರಾಂಚ್ ಇದೆ. ನಾವು ಅಲ್ಲಿ ಸುಮಾರು 6.5 ವರ್ಷದಿಂದ ಇದನ್ನ ಯೂಸ್ ಮಾಡ್ತಾರೆ, ಅಂದರೆ ಸ್ಟಾರ್ಟ್ ಮಾಡಿದ್ದೀರಾ. ಇಲ್ಲಿ ಮಾತ್ರ ಈ ಏರಿಯಾದಲ್ಲಿ ಮಾತ್ರ ಈಗಷ್ಟೇ 4 ಮಂತ್ ಆಯ್ತು. ಎಲ್ಲ ಕಡೆನೂ ಕೋಲ್ಡ್ ಪ್ರೆಸ್ ಆಯಿಲ್ ಅನ್ನೋದು ತುಂಬಾ ಜಾಸ್ತಿ ಇದಾಗಿದೆ ಅಲ್ವಾ? ಹೌದು ಹೌದು. ಯಾಕೆಂದ್ರೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ಗೂ ಏನಕ್ಕೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ನ ಜನ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ, ಜನಕ್ಕೆ ಅವೇರ್ನೆಸ್ ಬಂದಿದೆ. ನಾವೇನು ಯಾವ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀವಿ, ಯಾವ ಆಯಿಲಿಂದ ಅದರಿಂದ ಏನು ಬೆನಿಫಿಟ್ಟು, ರಿಫೈನ್ಡ್ ಆಯಿಲಲ್ಲಿ ಏನು ನಮಗೆ ಆರೋಗ್ಯಕ್ಕೆ ಹಾನಿಕರಕ ಅಂತ ಹೇಳಿ ಅದರಲ್ಲಿ ಜನಗಳಿಗೆ ಗೊತ್ತಾಗಿದೆ. ಸೊ ಹಾಗಾಗಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ನ ಜನ ಆದಷ್ಟು ಇಷ್ಟಪಡ್ತಾ ಇದ್ದಾರೆ. ಹಿಸ್ಟ್ರಿ ಇಸ್ ಬ್ಯಾಕ್ ಅನ್ನಂಗೆ ಎಲ್ಲರೂ ಹಳೆ ಏನಾಯ್ತು, ಅದು ಈಸಿಯಾಗಿ ಸಿಗ್ತಾ ಇತ್ತು, ಬೆಲೆನೂ ಕಡಿಮೆ ಇರ್ತಾ ಇತ್ತಲ್ವಾ? ಇದಕ್ಕಿಂತ ಇವಾಗಲೂ ಅಷ್ಟೇ ಬೆಲೆ ಕಡಿಮೆ ಈಸಿಯಾಗಿ ಸಿಗುತ್ತೆ ಎಲ್ಲರಿಗೂ. ಸೊ ಎಲ್ಲರೂ ಅದನ್ನ ನೋಡ್ತಾರೆ. ಬಟ್ ಇವಾಗ ಎಲ್ಲ ಹೆಲ್ತ್ ಮೇಲೆ ಸ್ವಲ್ಪ ಗಮನ ಇರೋದ್ರಿಂದ ಎಲ್ಲ ಮತ್ತೆ ಚೇಂಜ್ ಆಗ್ತಾ ಇದೆ. ಹೌದು ಹೌದು. ಕೊಬ್ಬರಿ ಬೆಳೆಯೋರು, ಕಡಲೆಕಾಯಿ ಬೆಳೆಯೋರು, ಎಳ್ಳು ಬೆಳೆಯೋರು, ಅವ್ರು ಅಲ್ಲಿ ಹೋಗ್ಬಿಟ್ಟು ಗಾರ್ಡನ್ಗಳಲ್ಲಿ ಹಾಕ್ಸ್ಕೊಂಡ್ ಬಂದು ಅಡಿಗೆ ಮಾಡ್ತಾ ಇದ್ರು. ಆರೋಗ್ಯ ಚೆನ್ನಾಗಿತ್ತು. ಹಂಗೆ ಎಲ್ಲರಿಗೂ ಕೂಡ ಜಮೀನು ಇದ್ರಲ್ಲಿ ವರ್ಕ್ ಮಾಡ್ತಾ ಇದ್ರಿಂದ ಬೆವ್ರು ಸುರ್ಸರು. ಈಗ ಬೆವ್ರು ಸುರ್ಸರು ಕಡಿಮೆ, ಅಂದ್ರೆ ಎಲ್ಲರೂ AC ಅಲ್ಲಿ ಕೆಲಸ ಮಾಡ್ತಾರೆ, ಫಾಸ್ಟ್ ಫುಡ್ ಗಳಿಗೆ ಅಡಿಗೆ ಇದ್ದಾರೆ. ಸೊ ಹಂಗಾಗಿ ಏನಾಗಿರುತ್ತೆ, ಜನಗಳಿಗೆ ಆರೋಗ್ಯ ಮೇಲೆ ರಿಫೈನ್ಡ್ ಆಯಿಲ್ ತಿಂದು ಹಾರ್ಟ್ ಡಿಸೀಸಸ್ ಅದೆಲ್ಲ ಬರೋದು ನೋಡಿ. ನಮ್ಮ ಪೂರ್ವಿಕರೆಲ್ಲ ಆಲ್ಮೋಸ್ಟ್ 80-90 ವರ್ಷ ಎಲ್ಲ ಬರುತ್ತಾರೆ. ಈಗ 30 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಶುರು ಆಗುತ್ತೆ. ಇನ್ನು ಬೇಗನೆ ಹುಟ್ಟಿದ ಮಕ್ಕಳಿಂದಲೇ ಶುರುವಾಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಒಂದು ಜನಕ್ಕೆ ಅವೇರ್ನೆಸ್ ಇರೋದ್ರಿಂದ ನಾವು ಇದನ್ನ ನಡ್ಸ್ಕೊಂಡ್ ಬಂದಿದ್ದೀವಿ. ಮತ್ತೆ ಇವಾಗ ನೀವೇನಾದ್ರೂ ಕೊರಿಯರ್ ಆ ತರದ್ ಏನಾದ್ರೂ ಸ್ಪೆಷಲ್? ಸದ್ಯಕ್ಕೆ ನಾವು ಈ ಫೆಸಿಲಿಟಿನ ಶುರು ಮಾಡಿಲ್ಲ. ಯಾಕೆಂದ್ರೆ ನಾವಿರೋ ಏರಿಯಾದಲ್ಲಿ ಜನಕ್ಕೆ ಫಸ್ಟ್ ಗೊತ್ತಾಗ್ಲಿ ಅನ್ನೋ ಉದ್ದೇಶದಿಂದ ಸ್ವಲ್ಪ ಜನಕ್ಕೆ ನಮ್ಮ ಶಾಪಿಂದು ಅಡ್ವರ್ಟೈಸ್ಮೆಂಟ್ ಸಿಕ್ಕಿದ್ಮೇಲೆ ನಾವು ಆ ಕೊರಿಯರ್ ಫೆಸಿಲಿಟಿನ ಶುರು ಮಾಡಿ. ಯಾರಾದ್ರೂ ಅಕಸ್ಮಾತ್ ಇವಾಗ ನಮ್ಮ ವಿಡಿಯೋ ನೋಡ್ತಾರೆ, ಯಾರಾದ್ರೂ ಕಾಲ್ ಮಾಡಿ ನಮ್ಗೆ ಕಳಿಸ್ಕೊಡ್ತೀರಾ ಅಂದ್ರೆ ಅಟ್ಲೀಸ್ಟ್ ಅವ್ರಿಗಾದ್ರೂ ಕಳಿಸ್ಕೊಡೋದಕ್ಕಾಗುತ್ತೆ? ಸದ್ಯಕ್ಕೆ ಆ ಫೆಸಿಲಿಟಿ ಇಲ್ಲ, ಮಾಡಿಲ್ಲ. ಯಾಕೆಂದ್ರೆ ನಿಯರ್ ಬೈ ನಮ್ಗೆ ಇರೋರು ಬರ್ಬಹುದು. ನಮ್ದು ಎಲೆಕ್ಟ್ರಾಸಿಟಿ, ಬೊಮ್ಸಂದ್ರ ಇಂಡಸ್ಟ್ರಿಯಲ್ ಏರಿಯಾ, ಬೊಮ್ಸಂದ್ರ, ಈ ಕಡೆ ತಿರುಪಳ್ಳಿ, ನ್ಯೂ ಟೌನ್, ಚಿಂಕಿಣಿ, ಮತ್ತೆ ಈ ಅರಣ್ಯಹಳ್ಳಿ ನಿಯರ್ ಬೈ ಇರೋರೆಲ್ಲ ಆಲ್ಮೋಸ್ಟ್ ಅಲ್ಲಿ ಬರ್ತಾ ಇದಾರೆ. ನಮ್ಗೆ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲೆಲ್ಲ ಜಯನಗರ ಇದಾರೆ, ಅವರೇ ರ್ಯಾಪಿಡೋ ಬುಕ್ ಮಾಡಿ ತಗೊಂಡು ಹೋಗ್ತಾ ಇದಾರೆ. ಇವಾಗ ಇಲ್ಲಿ ನಮ್ ತರ ಬಂದ್ಬಿಟ್ಟು ಅವರೇ ತಂದು ಆಯಿಲ್ ಮಾಡಿಸ್ಕೊಂಡೋದ್ರೆ ಏನಾದ್ರೂ ಮಾಡಿಸ್ಕೊಂಡು ಹೋಗ್ಬೋದು. ಅಂದ್ರೆ ಎಳ್ಳಾಗಿರ್ಬೋದು, ಕಡಲೆಕಾಯಿ ಆಗಿರ್ಬೋದು. ಹೌದು ಹೌದು, ಏನ್ ಬೇಕಾದ್ರೂ ಮಾಡಿಸ್ಕೊಂಡು ಹೋಗ್ಬೋದು. ಆದ್ರೆ ನಮ್ಗೆ ಮಿನಿಮಮ್ ಕ್ವಾಂಟಿಟಿ ಅನ್ನೋದು ಒಂದು ಮೆನ್ಷನ್ ಮಾಡಿರ್ತೇವೆ. ಮಿನಿಮಮ್ ಕ್ವಾಂಟಿಟಿ ಏನಂತ ಹೇಳಿದ್ರೆ ನಾವು ಮಿನಿಮಮ್ 10 kg ಸಜೆಸ್ಟ್ ಮಾಡ್ತೀವಿ. ಯಾಕೆಂದ್ರೆ ಮೆಷಿನ್ಸ್ ದೊಡ್ಡದಾಗಿರೋದ್ರಿಂದ ಅದಕ್ಕೆ ಕೆಪಾಸಿಟಿ ಬಂದು ಮಿನಿಮಮ್ 10 kg. ನೀವು 10 kg ಏನಕ್ಕೆ ಅಂತ ಹೇಳಿದ್ರೆ 10 kg ತೂಕದಲ್ಲಿ ರಾ ಮೆಟೀರಿಯಲ್ಸ್ ಜಾಸ್ತಿ ಬರುತ್ತೆ. ಅದು ಆಫ್ಟರ್ ಗ್ರೈಂಡಿಂಗ್ ಏನಾಗುತ್ತೆ, ಅದು ಇಷ್ಟು ಬರುತ್ತೆ. ಆಗ ಮಿಷಿನ್ ಏನಿರುತ್ತೆ ವರ್ಕ್ ಮಾಡೋದಕ್ಕೆಲ್ಲ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದು ಮಾಡ್ತಾ ಇದ್ದೀವಿ. ಯಾವ್ದು ಬೇಕಾದ್ರೂ ಬಂದು ಹಾಕ್ಸ್ಬೋದು, ರೆಡಿಲಿ ನಿಮ್ಗೆ ಆಯಿಲ್ ಎಲ್ಲ ರೆಡಿಯಲ್ಲಿ ಸಿಗುತ್ತೆ. ನಂದು ಒಂದು ಸಜೆಷನ್ ಏನಂತ ಹೇಳಿದ್ರೆ, ಮನೇಲೆ ಬೆಳೆಯೋರಾದ್ರೆ ಈಗ ಗ್ರೌಂಡ್ ನಟ್, ಎಳ್ಳು ಆಗಿರ್ಬೋದು, ಕೊಕೊನಟ್ ಆಗಿರ್ಬೋದು, ಅವರು ಮನೇಲೆ ಬೆಳೆಯೋದ್ರಿಂದ ಬೆಳೆದಿರೋದು ತಗೊಬಂದು ಹಾಕ್ಸಿದ್ರೆ ಅವ್ರಿಗೆ ಬೆನಿಫಿಟ್. ಯಾಕೆ ಅಂದ್ರೆ ರಾ ಮೆಟೀರಿಯಲ್ ಕಾಸ್ಟ್ ಇರಲ್ಲ, ಓನ್ಲಿ ಸರ್ವಿಸ್ ಚಾರ್ಜ್. ಹೌದು ಹೌದು, ಅದೇ ಕಾರಣಕ್ಕೋಸ್ಕರನೇ ನಾವು ಸಜೆಷನ್ ಮಾಡೋದು. ಅದೇ ಕಾರಣಕ್ಕೆ ಬೆಳೆಯೋರಿದ್ರೆ ತಗೊಬಂದು ಹಾಕಿ. ನೀವು ಕೊಂಡ್ಕೊಂಡು ಬಂದು ಹಾಕ್ಸ್ತೀನಿ ಅಂದ್ರೆ ನಿಮ್ಗೆ ಲಾಸ್ ಅದು. ಅರೌಂಡ್ ನೋಡಿ, ಇವಾಗ ಕಡಲೆ ಬೀಜ ನೀವು ಡಿಮಾರ್ಟ್ ಅಥವಾ ಯಾವುದೇ ಇದಕ್ಕೆ ಹೋದ್ರು ಒಳ್ಳೆ ಗ್ರೌಂಡ್ ನೆಟ್ ಬಂದು ನಿಮಗೆ 140 to 150, 160 ವರೆಗೂ ಇರುತ್ತೆ. ಅರೌಂಡ್ ನೀವು 10 kg ತರ್ತೀನಿ ಅಂದ್ರೆ 1600 ರೂಪಾಯಿ ಆಗುತ್ತೆ. 1600 ಪ್ಲಸ್ ನಮ್ ಸರ್ವಿಸ್ ಚಾರ್ಜಸ್ ಎಲ್ಲ ಸೇರಿ ಒಂದು ಅರೌಂಡ್ 2000 ಆಗ್ಬೋದು. ನೀವು 2000ಗೆ ನೀವು ತಗೊಂಡೋಗೋಷ್ಟು ಆಯಿಲ್ ಎಷ್ಟು 3.5 ಲೀಟರ್ ಗ್ರೌಂಡ್ ನೆಟ್ಟಿಗೆ ಇರ್ತಾರೆ. ನಿಮಗೆ ಅವಾಗ ನಿಮ್ಗೆ ಕಾಸ್ಟ್ ಎಷ್ಟು ಬೀಳುತ್ತೆ? ಅರೌಂಡ್ 600 ರುಪೀಸ್ ಬರುತ್ತೆ. ನಮ್ಮ ಹತ್ರ ಸಿಗೋ ಆಯಿಲ್ 350 ಪರ್ ಲೀಟರ್. ನೀವೆಲ್ಲ ಕ್ವಾಂಟಿಟಿ ಜಾಸ್ತಿ ತಗೊಳ್ಳೋದ್ರಿಂದ ನಿಮ್ಗೆ ಸ್ವಲ್ಪ ಕಡಿಮೆ ಬೀಳುತ್ತೆ. ನಾವು ಅದೇ ರೀತಿ ಯಾವುದೇ ರೀತಿ ಡಮ್ಮಿ ಕ್ವಾಲಿಟಿ ಹಾಕಲ್ಲ. ಈಗ ಏನ್ ಮಾಡ್ತಾರೆ ಅಂದ್ರೆ
80 ರುಪೀಸ್ 90 ರುಪೀಸ್ 60 ರುಪೀಸ್ ಬರ್ತಾರೆ. ಆ ಗ್ರೌಂಡ್ ನಟ್ನ ಹಾಕಿ ಕೊಡ್ತಾರೆ. ಗ್ರೌಂಡ್ ನಟ್ನ ಹಾಕಿ ಅದೇ ಬೆಲೆಗೆ 260 280 ಮಾಡ್ತಾರೆ. ನೀವು ಯಾವತ್ತೂ ಜಾಸ್ತಿ ಅಲ್ಲಿ ಕಂಪ್ಯಾರಿಟಿವ್ ಮಾಡಕ್ ಹೋಗ್ಬೇಡಿ. ಕಂಪ್ಯಾರಿಟಿವ್ ಮಾಡಕ್ ಹೋದ್ರೆ ಯಾವತ್ತು ನಿಮಗೆ ಈ ರಿಫೈನ್ಡ್ ಆಯಿಲ್ ಯೂಸ್ ಮಾಡೋದು ಒಂದೇ, ಕೋಲ್ಡ್ ಪ್ರೆಸ್ ಅಲ್ಲಿ ಈ ತರ ಕಲಬೆರಕೆ ಇದನ್ನು ಯೂಸ್ ಮಾಡೋದು ಒಂದೇ. ಎಲ್ಲಿ ನಿಮಗೆ 10 ರೂಪಾಯಿ ಜಾಸ್ತಿ ಇರುತ್ತೆ ಅಂದ್ರೆ ಅಲ್ಲಿ ಕ್ವಾಲಿಟಿ ಇದ್ದೇ ಇರುತ್ತೆ. ಯಾಕೆಂದ್ರೆ ರಾ ಮೆಟೀರಿಯಲ್ ಅವ್ರು ಅದೇ ರೀತಿಯಲ್ಲಿ ಬರ್ತಾರೆ. ಅದು ಮೇನ್. ಅಲ್ಲಿ ಕಂಪ್ಯಾರಿಟಿವ್ ಮಾಡಕ್ ಹೋಗ್ಬೇಡಿ. ಇಲ್ಲಿ 260 280 ಅಂತ ಮಾಡ್ತಾರೆ ಅಂತ ನಿಮ್ಗೆ. ಅದರಲ್ಲೂ ಕ್ವಾಲಿಟಿ ಹೇಳ್ತೀನಿ. ಇದು ಬಂದು ನಿಮಗೆ ಗ್ರೌಂಡ್ ನಟ್. ಇದು ಗ್ರೌಂಡ್ ನಟ್ ಆಯಿಲ್ ನಿಮಗೆ ಏನಂತ ಹೇಳಿದ್ರೆ ಇಷ್ಟು ಥಿಕ್ನೆಸ್ ಇರುತ್ತೆ ಕಲ್ಲರ್. ನಿಮ್ ಬೆರಳು ಹಿಂದ್ಗಡೆ ಇಟ್ಕೊಂಡ್ರೆ ಮುಂದೆ ಎಲ್ಲ ಕಾಣಬಾರ್ದು. ಅದು ನಿಮ್ಗೆ ಏನಾಗುತ್ತೆ ಕ್ವಾಲಿಟಿ ಕಾಣುತ್ತೆ. ಈ ಬೆರಳು ನಿಮ್ಗೆ ಹಿಂದ್ಗಡೆ ಇಟ್ಟಿರೋದು ಮುಂದ್ಗಡೆ ಕಂಡ್ರೆ ಅದರಲ್ಲಿ ಥಿಕ್ನೆಸ್ ಇರಲ್ಲ. ನಿಮ್ಗೆ ಆ ಬೆನಿಫಿಟ್ ಏನ್ ನ್ಯೂಟ್ರಿಷಿಯನ್ ಫ್ಯಾಕ್ಟ್ಸ್ ಏನಿರುತ್ತೆ ಅದು ಇಲ್ಲ ಅಂತೇಳಿ ಅದು ರಿಫೈನ್ಡ್ ಆಯಿಲ್ಗೆ ಸಮಾನ. ಈ ತರ ಗಾಢತೆ ಇರಬೇಕು ಬಣ್ಣದಲ್ಲಿ ಇದ್ರೆ ನಿಮಗೆ ಕ್ವಾಲಿಟಿ ಇರುತ್ತೆ. ನೀವು ಕೊಡೋ ದುಡ್ಡು ನಿಮ್ಮ ಆರೋಗ್ಯಕ್ಕೆ ಬೆನಿಫಿಟ್ ಇರುತ್ತೆ. ಎಲ್ಲ ರೀತಿಯೂ ನಮ್ಗೆ ಯಾವಾಗ ಬಂದ್ರೂ ಸಿಗುತ್ತೆ ಅಲ್ವಾ ನಿಮ್ಮ ಹತ್ರ? ಹೌದು, ನಮ್ಮ ಹತ್ರ ಸಿಗೋದು ಬಂದು ಸುಮಾರು 7 ತರದ ಆಯಿಲ್ ಸಿಗುತ್ತೆ. ಒಂದು ಕೊಕೊನಟ್ ಆಯಿಲ್, ಗ್ರೌಂಡ್ ನಟ್ ಆಯಿಲ್, ಮಸ್ಟರ್ಡ್ ಆಯಿಲ್, ಆಲ್ಮಂಡ್ ಆಯಿಲ್, ಕ್ಯಾಸ್ಟರ್ ಆಯಿಲ್ ಮತ್ತೆ ಲ್ಯಾಂಪ್ ಆಯಿಲ್ ಅಂತ ಸಿಗುತ್ತೆ. ಅಗೇನ್ ಗೀ ಮತ್ತೆ ಹನಿ ಮಾಡಬೇಕು ಅನ್ನೋದು ಒಂದು ಪ್ಲಾನ್ ಇದೆ. ಆಕ್ಚುಲಿ ಗೀ ಶುರು ಮಾಡಿದ್ದೀವಿ. ನಾವು ಈಗ ಕ್ವಾಂಟಿಟಿ ಕಡಿಮೆ ಇರೋದ್ರಿಂದ ನಾವು ಲಿಮಿಟೆಡ್ ಆಗಿ ನಾವೇ ಬಟರ್ ಬರ್ತೀವಿ ಹಳ್ಳಿ ಕಡೆಯಿಂದ. ನಾವೇ ಮನೇಲಿ ಓನ್ ಪ್ರಿಪೇರ್ ಮಾಡಿ ಬಾಟಲ್ ಫಿಲ್ ಮಾಡಿ ನಾವೇ ಯೂಸ್ ಮಾಡ್ತಾ ಇದ್ದೇವೆ. ಒಂದೊಂದಕ್ಕೂ ಒಂದೊಂದು ರೇಟ್ ಇದೆ. ಇದು ಅಂಗಡಿದು ಲೊಕೇಶನ್ ಏನಾದ್ರು? ಹೌದು, ನೀವು ಗೂಗಲ್ ಮ್ಯಾಪ್ ಅಲ್ಲಿ ಮನಸ್ಸು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಹಾಕಿದ್ರೆ ನಿಮಗೆ ಲೊಕೇಶನ್ ಎಕ್ಸಾಕ್ಟ್ ಲೊಕೇಶನ್ ತೋರಿಸುತ್ತೆ. ನಿಮಗೆ ಅದರಲ್ಲಿ ನಮ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರುತ್ತೆ. ನೀವು ಮಾಡಿಸ್ಕೊಂಡು ಹೋಗಿರೋ ಆಯಿಲ್ ನಿಮಗೆ ಖುಷಿ ಕೊಟ್ಟು ನೀವು ಕೊಟ್ಟಿರೋ ಅಮೌಂಟಿಗೆ ಒಳ್ಳೆ ಬೆನಿಫಿಟ್ ಇದೆ ಅನ್ಸಿದ್ರೆ ನೀವು ಅಲ್ಲೂ ಕೂಡ ಹೋಗಿ ರಿವ್ಯೂ ಕೊಡಬಹುದು. ಅದು ಇದೆ. ಮತ್ತೆ ನಿಮ್ಗೆ ಇಲ್ಲಿ ಸಿಗೋ ಆಯಿಲ್ಗಳು ಏನಂದ್ರೆ ಹೈಜೀನ್ ಮೇಂಟೈನ್ ಮಾಡಿರ್ತೀವಿ, ಎಗ್ ಕ್ಯಾಪ್ ಯೂಸ್ ಮಾಡಿರ್ತೀವಿ ಈ ತರ. ಯಾಕೆಂದ್ರೆ ಇವನ್ ನಾವು ಕೋಲ್ಡ್ ಪ್ರೆಸ್ ಆಯಿಲ್ ಅಂತ ಶುರು ಮಾಡಿ ಎಗೈನ್ ನಿಮ್ಗೆ ಏನೋ ಹೈಜೀನ್ ಮೇಂಟೈನ್ ಮಾಡಿದ್ರು ಅದು ಕೂಡ ಕ್ವಾಲಿಟಿ ಹಾಳು ಮಾಡುತ್ತೆ. ಹೈಜೀನ್ ಮೇಂಟೈನ್ ಮಾಡಿರ್ತೀವಿ. ಬಾಟಲ್ ಅಷ್ಟೇ ಫುಡ್ ಗ್ರೇಡ್ ಬಾಟಲ್ಸ್ ಗಳನ್ನೇ ಯೂಸ್ ಮಾಡಿರ್ತೀವಿ. ಎಲ್ಲದೂ ಕೂಡ ಸ್ಟೀಲ್ ಕಂಟೈನರ್ ಅಲ್ಲೇ ನಾವು ಸ್ಟೋರ್ ಮಾಡಿರ್ತೀವಿ. ಮತ್ತೆ ಸೆಗ್ಮೆಂಟೇಶನ್ ಪ್ರೋಸೆಸ್ ಕೂಡ ನ್ಯಾಚುರಲ್ ಆಗಿರುತ್ತೆ. ಯಾವುದೇ ಫಿಲ್ಟ್ರೇಷನ್ ನಾವು ಯೂಸ್ ಮಾಡಲ್ಲ. ನಾವು ನ್ಯಾಚುರಲ್ 3 days ಸೆಗ್ಮೆಂಟೇಶನ್ ಇಟ್ಟು ಬಂದಿರೋ ಅಂತ ಏನ್ ತಿಳಿ ಆಯಿಲ್ನೇ ನೆಕ್ಸ್ಟ್ ಕಂಟೈನರ್ಗೆ ಹಾಕಿ ಅದರಿಂದ ನಾವು ಬಾಟಲಿಗೆ ಫಿಲ್ ಮಾಡ್ತೀವಿ. ಜನಕ್ಕೆ ಇನ್ನ ಅವೇರ್ನೆಸ್ ಬರ್ಬೇಕು. ಹಣ ಇಟ್ಟಿದ್ದಾರೆ ಆದ್ರೂ ಕೂಡ ಇಲ್ಲಿ ಬಂದ್ಬಿಟ್ಟು ಇದ್ ಕೇಳ್ತಾರೆ, ಸರ್ ಪ್ಯೂರಾ ಅಂತ ಹೇಳಿ. ಎಲ್ಲ ತರ ಆಯಿಲ್ ಹಾಫ್ ಲೀಟರ್ ಇಂದ ಹೌದು, ನಮ್ ಕಡೆಯಿಂದ ಹಾಫ್ ಲೀಟರ್ ಇಂದ ಹಿಡಿದು ಅಪ್ ಟು 5 ಲೀಟರ್ ವರೆಗೂ ಇದೆ. ನಾವು ಇನ್ನೊಂದು ಜನಗಳಿಗೆ ಏನ್ ಸಜೆಸ್ಟ್ ಮಾಡ್ತೀವಿ ಅಂದ್ರೆ ನಿಮ್ದು ಓನ್ ಕಂಟೈನರ್ ತಗೋಬನ್ನಿ, ಸ್ಟೀಲ್ ಕಂಟೈನರ್ ತಗೋಬನ್ನಿ. ನೀವು ಓನ್ ಕಂಟೈನರ್ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ತರಬೇಡಿ. ಆದಷ್ಟು ಪ್ಲಾಸ್ಟಿಕ್ ಬಳಕೆನ ಕಡಿಮೆ ಮಾಡಿ ಸ್ಟೀಲ್ ನ ಯೂಸ್ ಮಾಡಿ, ಫುಡ್ ಗ್ರೇಡ್ ಸ್ಟೀಲ್ ನ ಯೂಸ್ ಮಾಡಿ. ಅದರಿಂದ ನಿಮ್ಗೆ ಇನ್ನಷ್ಟು ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನೇ ನಾವು ಹೇಳ್ತೇವೆ.